ಲೋ ಗಣೇಶ, ಹಾಂ ನಮ್ಮೂರಂಗೆ ಇಷ್ಟು ಕೆಂಪಿಪ್ ಮೈನಣ್ಣು ಇತ್ತಂದೇಳಿ ನಂಗೆ ಗೊತ್ತೇ ಇರಲಿಲ್ಲ ಮರೆ. ಗೊತ್ತಿದ್ರೆ ಎಂತ ಮಾಡ್ತಿದ್ಯಾ? ನಾವೆಲ್ಲ ಬರೀ ಕಣ್ಕಂಡು ಬಾಯಿ ನೀರು ಬಿಡೋದೇ ಆಯ್ತು ಮಾರೆ. ಆದರೆ ನಮ್ಮ ಪಟೇಲ್ರು ಕಣೆ ತಾಕತ್ ಅಂದರೆ ತಾಕತ್. ಎಷ್ಟೊಂದು ಜನ್ಮ ಇದ್ರೆ ನಾನು ಹಾಂ ಇಲ್ಲಿ ಪಟೇಲ ಆಯೇ ಹುಟ್ಟಕ್ಕೆ ಈ ಸಂಪಿಗೆ ನಗರದಾಗ. ಬಾ ಬಾ ಪಾಪ. ಹಾಯ್ ನಮ್ಮ ಕಾಲದಂಗೆ ತೀರ ಇಷ್ಟಲ್ಲ ಎಂಥದೇ ನಡೆದಿದ್ರು ಯಾರಿಗೂ ಗೊತ್ತಾಗ್ತಿರ್ಲಿ. ಏನೇ ಮಾಡುತ್ತಿದ್ರು ಎಂಥದೇ ನಡೆದಿದ್ರು ಅದಕ್ಕೊಂದು ರೀತಿ ನೀತಿ ಶಿಸ್ತಂತಿದ್ದಿತ್ತು ಅಲ್ದಾ? ನಿನ್ ಮನೆ ಹಾಳಾಯ್ಲಿ ಮಾರ್ರೆ. ಈಗ ಹಿಂಗ್ಸ್ರ ಮನೆ ಬಿಟ್ಟು ಹೊರ ಕಾಲ್ ಮೇಲೆ ಬರಿ ಹಾಕ್ಸುದಿಲ್ಲ ನಾವು. ಮತ್ತೆ ಬರಿ ಅಲ್ಲ, ಮತ್ತೆ ಮನೆಯೊಳಗೆ ಕೂಡಿ ಹಾಕಿ ಪಾಠ ಕಲಿಸುದಿಲ್ಲ ನಾವು. ಈಗ ಪಾಠ ಕೊಡ್ಸೋರೇ ಕ್ವಾಡೆ ಸೇರ್ಕೊಂಡು ಬೆಳಿಗ್ಗೆ ಕತ್ಲಿ ವ್ಯವಹಾರ ಶುರು ಮಾಡ್ತಾರಂದ್ರೆ ಕಾಲ ಕೆಟ್ಟೋಯ್ತಪ್ಪ, ಕಾಲ ಕೆಟ್ಟೋಯ್ತು. ಕಾಲ ಕೆಟ್ಟೋಯ್ತು ನೋಡಿ. ನಿಮ್ ಕೈ ಮುಗಿತೀನಿ, ಸುಮ್ಮನೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡಿ. ಅದು ನಿಮ್ ವಯಸ್ಸಿಗೂ ಶೋಭೆ ಅಲ್ಲ. ನಾನು ಅಂತ ಹುಡುಗಿ ಅಲ್ಲ, ಮರ್ಯಾದಿನೇ ನಂಬ್ಕೊಂಡು ಬದುಕ್ತಿರೋಳು ನಾನು. ಅಲ್ಲಿ ನಡೆದಿದ್ದು ಯಾವುದು ಸತ್ಯ ಅಲ್ಲ. ಎಂತ ನಾಟಕ ಮಾಡ್ತಾ ಬರ್ತೀನಿ. ಅಲ್ಲ ಅಲ್ಲ, ನೀನು ಆ ಪಟೇಲ್ ಸಂಖ್ಯೆನಲ್ಲ ಅಂತ ಗೊತ್ತಿದ್ದೀರ. ನಿನ್ನ ಮಾತು ಕೇಳ್ಕೊಂಡು ತಲೆ ಕೆಡ್ಸ್ಕೊಂತಿರ್ಲ. ಈಗ ಗೊತ್ತಾಯ್ತಲ್ಲ, ನೀನು ನಿನ್ನನ್ನು ಕಟ್ಕೊಂಡು ನಮ್ಮ ಮೆಟ್ಟಿನ ನಾವು ಹಡ್ಕಣಕ ನೀನ್ ಮೆಟ್ಟ ಕುಡಿದ ದಾರಿ ಮೆಟ್ಟ ತಿರುಗೋ ಕರ್ಮ ನಮ್ಗೆ. ಹೋಗ್ ಹಲೋ. ಅಂತೂ ತಲೆ ಅಡಿ ಹಾಕಿ ಕುಕಂಬ ಪರಿಸ್ಥಿತಿ ಬಂತ. ಅಯ್ಯೋ ಹೆಣ್ಣೆ, ಈಗ ಅರ್ಥ ಆಯ್ತಾ? ಟೀಚರ್ ಹೆಡ್ ಮೇಸ್ಟ್ರ್. ನಂಗೆ ಉಲ್ಟಾ ಹೊಡೋದು ಕಂಡ್ರೆ ನಿನ್ನ ಪರಿಸ್ಥಿತಿ ಉಲ್ಟಾ ಹೊಡಿತಾಳಿ. ಅರ್ಥ ಆಯ್ತಾ ಶ್ರದ್ಧಾ? ನನ್ನ ಕಣ್ಣೀರನ್ ಪಾಪ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಹೇ, ನಿನ್ನಂತ ಮಾನ ಬಿಟ್ಟವ್ರು ನನ್ನ ಎದುರು ದೊಡ್ಡ ವಯಸ್ಸ ಮಾತಾಡೋಕಾಗ ಮಾತಾಡೋಕಾಗ ಅದಿರ್ಲಿ, ನೀನು ಶಾಲೆಗೆ ಪಾಠ ಮಾಡು ಅಂದ್ರೆ ಒಂದು ಮಗು ಇಲ್ಲ. ಎನ್ನೇ ಶಾಲೆಗೆ ಹೊಸ ಸ್ಟೂಡೆಂಟ್ ಬರ್ಕಂದ್ರೆ 5 ವರ್ಷ 9 ತಿಂಗಳು ಕಾಯ್ಕಾಗ ಮುಗದಂಗಂತ ಪ್ರಶ್ನಾರ್ಥಕ ಚಿಹ್ನೆ, ಕ್ವಶನ್ ಮಾರ್ಕ್. ಇದು ಹೆಂಗಂದೇಳಿಯ? ಈಗ ನಿಂಗೂ ಪಟೇಲ್ನಿಗೂ ಒಂದು ಹೊಸ ಮಗು ಹುಟ್ಟುತ್ತಲ್ಲ, ಆ ಮಗುಗೆ 9 ತಿಂಗಳು 5 ವರ್ಷ ಕಳೆದ್ರ ಮೇಲೆ 1ನೇ ಕ್ಲಾಸ್. ಹೆಂಗೆ ನನ್ನ ಲೆಕ್ಕಾಚಾರ? ಬೇಡ ಬೇಡ, ತುಂಬಾ ಹದ್ಮೀರ್ ಮಾತಾಡ್ತಿದ್ದೀರಾ ನೀವು. ನಾನು ಹೆಡ್ ಮೇಸ್ಟ್ರು, ನಾನು ಮಾತಾಡ್ತಿ, ನೀವು ಕೇಳು. ಅದಿರಲಿ, ಮೊನ್ನೆ IBMಗೆ ಅದು ಎಂತ ನಡೆದ್ದು ಸ್ವಲ್ಪ ಹೇಳಕ್ಕ? ಬೇಡ ಅದು ಎಂತ ನಡೆದು ನಾನು ಪಟೇಲ್ರ ಹತ್ರ ಅಂತೆ. ನೀನು ರೆಸ್ಟ್ ತಗೋ, ನಿಂಗೆ ಈಗ ರೆಸ್ಟ್ ಆಗತ್ತಿತ್ತು.